ಇದ್ದಾರೆ. ಇವತ್ತು ಮೀಸಲಾತಿ ವರ್ಗೀಕರಣ ಆಗ್ತಾ ಇರೋದು ಯಾವ ವಿಷಯದಲ್ಲಿ? ಉದ್ಯೋಗ ಮತ್ತು ಶಿಕ್ಷಣಕ್ಕೆ. ರಾಜಕೀಯ ಮೀಸಲಾತಿ ಬಗ್ಗೆ ಕೊಟ್ಟಿಲ್ಲ ಅವರು. ರಾಜಕೀಯ ಮೀಸಲಾತಿನೂ ತರಬೇಕು. ಬೆಂಗಳೂರಿನಲ್ಲಿ 3 ಮೀಸಲು ಕ್ಷೇತ್ರಗಳಿದ್ದಾವೆ: ಪುಲಕೇಶಿ ನಗರ, ಸಿ ವಿ ರಾಮನಗರ, ಮಹದೇವಪುರ. 3ರಲ್ಲೂ ಅಲ್ಲಿ 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 ಒಲೆಯರಿಗೂ ಬರಬೇಕು, ಮಾದಿಗರಿಗೂ ಬರಬೇಕು ಮೀಸಲು ಕ್ಷೇತ್ರಗಳು. ರಾಜಕೀಯ ಮೀಸಲಾತಿ ತರಲಿಲ್ಲ. ಇದ್ರ ಬಗ್ಗೆ ಜಾಗೃತರಾಗಿಲ್ಲ ಜನ ನಮ್ಮವರು. ಬರೀ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕೆ ಮಾತ್ರ ಮೀಸಲಾತಿ ಕೊಡ್ತಾರಂದ್ರೆ ಅದಕ್ಕೆ ಕುಣಿದು ಬಿಟ್ರೆ ನಾವೇನಾಗಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ನಿಜವಾದ ಬಡವನಿಗೆ ಹೋಗಬೇಕು. ಇವತ್ತು ಮೀಸಲಾತಿನಲ್ಲಿ ರಾಜಕೀಯ ಮೀಸಲಾತಿಗೂ ವರ್ಗೀಕರಣ ಆಗಬೇಕು. ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೇನೆ. ಸುಪ್ರೀಂ ಕೋರ್ಟಲ್ಲಿ ರಾಜಕೀಯದ ಮೀಸಲಾತಿಯನ್ನು ಪ್ರಶ್ನೆ ಮಾಡಿದ್ದೀನಿ. ವರ್ಗ ಮಾಡೋದ್ರಲ್ಲಿ ABC ಗೊಂದಲ ಅಂತ ಹೇಳ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಅವರು ಆಯೋಗ ಅಂತ ಮಾಡಿದ್ಮೇಲೆ ಆತ ಒಂದು ನಾಜೂಕಾಗಿ ನಾಟಕ ಆಡ್ಬಿಟ್ಟ. 101 ಜಾತಿಗಳನ್ನ AKAD 2 ಜಾತಿಗಳೆಲ್ಲ ಅದು ಪಂಗಡ ಅಂತ ತಿಳ್ಕೊಂಡು ಪಕ್ಕಕ್ಕಿಡಿ AKAD 2ರಲ್ಲಿ ಇರ್ತಕ್ಕಂಥ ಉಪಜಾತಿಗಳು ಮಾತ್ರ ಬರ್ಸಿ ಅಂತ ಹೇಳಿದಂಥ ವ್ಯಕ್ತಿ ಕೊನೆಗೆ ಏನು ಮಾಡ್ದ? AKADಗೆ 1% ಮಾಡಿಬಿಟ್ಟು ಮೀಸಲಾತಿನೇ ಗೊಂದಲ ಮಾಡಿಟ್ಟು 6% ಮಾದಿಗರಿಗೆ, 5% ಒಲಿಯರಿಗೆ ಅಂತಂದಾಗ ಒಲಿಯರೆಲ್ಲ ಜಾಗೃತರಾದರು. ನಾವು ಜಾಸ್ತಿ ಇದ್ದೀವಿ, ನಮ್ಗೆ ಯಾಕೆ ಕಮ್ಮಿ ಕೊಡ್ತೀರಾ ಅಂತ. AKADನ ತಂದ್ಬಿಟ್ಟು 6% ನೀವು ಯಾರು ಅಂತ ಹೇಳಂಗಿದ್ರೆ ಸಿದ್ದರಾಮಯ್ಯನು ಯಾಕೆ ನಮ್ಮ ನಾಗಮೋಹನ್ ದಾಸ್ ವರದಿ ತರಬೇಕಾಗಿತ್ತು? ಅದನ್ನೆಲ್ಲ ನಾಟಕ ಆಡಿದಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಜೈ ಭೀಮ್. ಜೈ ಭೀಮ್.